ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ಕ್ಲಾಸ್ನಲ್ಲಿ ನೀವು ಆನಯಾನ್ಸ್, ಕೇಟಯಾನ್ಸ್ಗಳು ಮತ್ತು ಅವುಗಳ ಸೈಜ್ಗಳನ್ನು ನೀವು ಕಲ್ತ್ಕೊಂಡಿದ್ರಿ. ಈಗ ವೇರಿಯೇಷನ್ ಆಫ್ ಆಟಮಿಕ್ ಸೈಜ್ ಅಲಾಂಗ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಅನ್ನೋದನ್ನು ನೋಡೋಣ. ಸೊ ಅಲಾಂಗ್ ದ ಪೀರಿಯಡ್ ಅಂದರೆ ನೆನಪಿದೆಯಲ್ಲ, ಹಾರಿಜಾಂಟಲ್ ರೋನಲ್ಲಿ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಸೇಮ್ ಇರುವುದರಿಂದ ಎಲೆಕ್ಟ್ರಾನ್ಸ್ಗಳು ಅದೇ ಶೆಲ್ನಲ್ಲಿ ಅಂದರೆ ಅದೇ ಸೈಜಲ್ಲಿ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತಂದರೆ ಸೈಜ್ ಆ್ಯಂಡ್ ಎನರ್ಜಿ ಡಿಫೈನ್ ಮಾಡುತ್ತಲ್ವಾ. ಸೊ ಸೈಜ್ ಅದೇ ಇರುವಂತಹ ಒಂದು ಆರ್ಬಿಟಲ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಎಲೆಕ್ಟ್ರಾನ್ಗಳು ಬರ್ತಾ ಹೋಗುತ್ತೆ, ಅದೇ ಸಂದರ್ಭದಲ್ಲಿ ಸೈಮಲ್ಟೇನಿಯಸ್ಲಿ ಪ್ರೋಟಾನ್ಸ್ ಕೂಡ ಬರ್ತಾ ಹೋಗುತ್ತೆ. ಸೊ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ಗಳು ಒಂದೇ ಡಿಸ್ಟೆನ್ಸ್ನಲ್ಲಿರುವುದರಿಂದ ಅವುಗಳ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ನ್ಯಾಚುರಲಿ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ದೇರ್ಫೋರ್ ದೇರ್ ಈಸ್ ಅನ್ ಇನ್ಕ್ರೀಸ್ ಇನ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ENF ಅಂತೇಳಿ ಕೆಲ ಟೈಮ್ ಶಾರ್ಟಲ್ಲಿ ಹೇಳ್ತೀವಿ. ಸೊ ನ್ಯೂಕ್ಲಿಯಸ್ನಲ್ಲಿರುವಂಥ ಪ್ರೋಟಾನ್ಗಳು ಮತ್ತು ಆರ್ಬಿಟಲ್ನಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗೋದ್ರಿಂದ ಅಲಾಂಗ್ ದ ಪೀರಿಯಡ್ ದ ಸೈಜ್ ಆಫ್ ದ ಆರ್ಬಿಟಲ್ಸ್ ಡಿಕ್ರೀಸಸ್, ಹೆನ್ಸ್ ದ ಸೈಜ್ ಆಫ್ ದ ಆಟಮ್ ಆಲ್ಸೋ. ಸೊ ಆಟಮ್ನ ಸೈಜು ಗ್ರ್ಯಾಜುಯಲ್ ಆಗಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಲಾಂಗ್ ದ ಪೀರಿಯಡ್. ಇನ್ನು ಡೌನ್ ದ ಗ್ರೂಪ್ ನೋಡೋದಾದರೆ ಏನಾಗುತ್ತೆ, ಸೊ ಹೈಡ್ರೋಜನ್, ಹೀಲಿಯಂ, ಸೋಡಿಯಂ, ಪೊಟ್ಯಾಷಿಯಮ್ ಈ ರೀತಿಯಲ್ಲಿ ಡೌನ್ ದ ಗ್ರೂಪ್ ಬಂದಾಗ ಏನಾಗುತ್ತೆ, ಸೊ ಹೊಸ ಹೊಸ ಶೆಲ್ಗಳು ಬರುತ್ತೆ. ಹೈಡ್ರೋಜನ್ನಲ್ಲಿ ಒಂದೇ ಒಂದು ಶೆಲ್ ಇದೆ, ಲಿಥಿಯಮ್ನಲ್ಲಿ 2 ಶೆಲ್ ಇದೆ, ಸೋಡಿಯಂನಲ್ಲಿ 3 ಶೆಲ್ ಇದೆ. ಸೊ ಶೆಲ್ಗಳ ಸಂಖ್ಯೆ ಅಂದರೆ ಶೆಲ್ ಅಂದರೆ ಅರ್ಥ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ 1, 2, 3, 4 ಜಾಸ್ತಿ ಆಗ್ತಾ ಇದೆ. ಸೊ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂದರೆ ಸೈಜ್ ಜಾಸ್ತಿ ಆಗ್ತಾ ಹೋಗೋದ್ರಿಂದ ನ್ಯಾಚುರಲಿ ಆಟಮ್ನ ಸೈಜ್ ಕೂಡ ಜಾಸ್ತಿ ಆಗುತ್ತೆ. ಆರ್ಬಿಟಲ್ ಸೈಜ್ ಜಾಸ್ತಿ ಇದ್ದರೆ ಆಟಮ್ನ ಸೈಜ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡೌನ್ ದ ಗ್ರೂಪ್ ದ ಸೈಜ್ ಇನ್ಕ್ರೀಸಸ್. ಓಕೆ, ರಿಪೀಟ್. ಆಟಮಿಕ್ ಸೈಜ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಡ್ಯೂ ಟು ಎಲೆಕ್ಟ್ರಾನ್ಸ್ ಆರ್ ಆ್ಯಡೆಡ್ ಟು ನ್ಯೂ ಎನರ್ಜಿ ಲೆವೆಲ್. Atomic size decreases along the period due to electrons are added to the same shell. Clear? So ಅರ್ಥ ಆಯ್ತಲ್ವಾ. ಸೊ ಇದು ವೇರಿಯೇಷನ್ ಆಫ್ ಆಟಮಿಕ್ ಸೈಜ್ ಆ್ಯಸ್ ವೆಲ್ ಆ್ಯಸ್ ಅಯಾನಿಕ್ ಸೈಜ್. ಆನಯಾನ್ ಆಗಿರಲಿ, ಕೇಟಯಾನ್ ಆಗಿರಲಿ, ಸೊ ಒಂದು ಪೀರಿಯಡಲ್ಲಿ ಹೋಗ್ತಾ ಹೋದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಈಗ ಮುಂದೆ ಹೋಗೋಣ. ಎರಡನೇ ಪೀರಿಯಾಡಿಕ್ ಪ್ರಾಪರ್ಟಿ, ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟಿ, ದಟ್ ಈಸ್ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಮಾತಾಡೋಣ, ಐಸೋ ಎಲೆಕ್ಟ್ರಾನಿಕ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ವಾಟ್ ಇಸ್ ದಿಸ್ ಐಸೋ ಎಲೆಕ್ಟ್ರಾನಿಕ್ ಸಿಸ್ಟಮ್? ಹೆಸರು ಹೇಳುತ್ತೆ, ಐಸೋ ಮೀನ್ಸ್ ಸೇಮ್, ಎಲೆಕ್ಟ್ರಾನಿಕ್ ಮೀನ್ಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಶೆಲ್. ಈ ಥರದ ಅಯಾನ್ಗಳನ್ನು ನಾವು ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅಂತೇಳಿ ಕರಿತೀವಿ. 2 or more ions having same number of electrons but different number of nuclear charges are called isoelectronic system or ions. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ಎಸ್, ಐಸೋ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ಗೆ ಒಂದೆರಡು ಎಕ್ಸಾಂಪಲ್ಸ್ ನೋಡಿದ್ರೆ, ಸೋಡಿಯಂ ಅಯಾನ್, ನೈಟ್ರೋಜನ್ ಅಯಾನ್. ಸೊ N3- because it readily loses readily gains 3 electrons to become N3-. The number of electrons now, because it gained the 3 electrons along with the 7 electrons which are present. ಆಲ್ರೆಡಿ ನೈಟ್ರೋಜನಲ್ಲಿ ಎಷ್ಟಿರುತ್ತೆ, 7 ಎಲೆಕ್ಟ್ರಾನ್ಗಳಿರುತ್ತೆ. 3 ಎಲೆಕ್ಟ್ರಾನ್ಗಳನ್ನು ಗೇನ್ ಮಾಡ್ಕೊಂಡಿದ್ದರಿಂದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಎಷ್ಟಾಗುತ್ತೆ, 7 + 3 ಮೀನ್ಸ್ 10 ಆಗುತ್ತೆ. ಪ್ರೋಟಾನ್ಸ್ ಮಾತ್ರ ಸೇಮ್ ಆ್ಯಸ್ ಇಟ್ ಈಸ್ 7 ಇರುತ್ತೆ. ಹಾಗೆ ಆಕ್ಸೈಡ್ ಯಾನ್ಗಳನ್ನು ತಗೊಂಡ್ರೆ O2-. ಆಕ್ಸಿಜನ್ ಗೇನ್ಸ್ 2 electrons ಟು ಮೇಕ್ ಇಟ್ ಕಂಪ್ಲೀಟ್ ಆರ್ಬಿಟಲ್. ಸೊ ಶೆಲ್ಲನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೋಸ್ಕರ ಆಲ್ರೆಡಿ ಅದರಲ್ಲಿ 8 ಎಲೆಕ್ಟ್ರಾನ್ಗಳಿರುತ್ತೆ, 2 ಎಲೆಕ್ಟ್ರಾನ್ಗಳನ್ನ ಎಕ್ಸ್ಟ್ರಾ ತೊಗೊಳುತ್ತೆ, ಆವಾಗ 10 ಎಲೆಕ್ಟ್ರಾನ್ಗಳಾಗುತ್ತೆ, ಕಂಪ್ಲೀಟ್ ಶೆಲ್ ಆಗುತ್ತೆ. ಸೊ ಆಕ್ಸೈಡ್ನಲ್ಲಿ ಆಕ್ಸಿಜನ್ 2-ನಲ್ಲಿ 8 + 2 10 ಎಲೆಕ್ಟ್ರಾನ್ಗಳಾಗುತ್ತೆ. ನ್ಯೂಕ್ಲಿಯಸ್ಗಳೆಷ್ಟಿರುತ್ತೆ, ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಗಳು 8 ಇರುತ್ತೆ. ಹಾಗೆ ಫ್ಲೂರೈಡ್ F-, ಅದರಲ್ಲಿ ಆಲ್ರೆಡಿ 9 ಎಲೆಕ್ಟ್ರಾನ್ಗಳಿರುತ್ತೆ. ಔಟರ್ ಮೋಸ್ಟ್ ಶೆಲ್ಲನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೋಸ್ಕರ 1 ಎಲೆಕ್ಟ್ರಾನನ್ನು ರೆಡಿಲಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಅಕ್ಸೆಪ್ಟ್ ಮಾಡ್ಕೊಂಡು ಏನಾಗುತ್ತೆ, 9 + 1 10 ಎಲೆಕ್ಟ್ರಾನ್ಗಳು ಸಿಕ್ಕತ್ತೆ. ಪ್ರೋಟಾನ್ಗಳು ಮಾತ್ರ 9 ಇರುತ್ತೆ. ಹಾಗೆಯೇ ಒಂದು ನ್ಯೂಟ್ರಲ್ ಆಟಮ್ ತೊಗೊಳ್ಬೋದು, ಹೀಲಿಯಂನಲ್ಲಿ 10 ಎಲೆಕ್ಟ್ರಾನ್ಗಳಿರುತ್ತೆ, 10 ಪ್ರೋಟಾನ್ಗಳಿರುತ್ತೆ. ಹಾಗೆ ಇನ್ನು ಯಾವುದು ಸೋಡಿಯಮನ್ನು ತಗೊಂಡ್ರೆ, ಸೋಡಿಯಂನಲ್ಲಿ
10 ಎಲೆಕ್ಟ್ರಾನ್ಗಳು ಇರುತ್ತೆ, 11 ಎಲೆಕ್ಟ್ರಾನ್ಗಳಿರುತ್ತೆ, ಇಟ್ ರೆಡಿಲಿ ಲೂಸಸ್ 1 ಎಲೆಕ್ಟ್ರಾನ್. ಸೋಡಿಯಂನ ಟೆಂಡೆನ್ಸಿ ಮಾತಾಡಿದ್ದೀವಲ್ಲ, ಸೊ ಮೆಟಾಲಿಕ್ ನೇಚರ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಆದ್ದರಿಂದ ಹೊರಗಡೆ ಇರ್ತಕ್ಕಂಥ 1 ಎಲೆಕ್ಟ್ರಾನನ್ನು ಕಳ್ಕೊಂಡು 11ರಲ್ಲಿ 1 ಕಳ್ಕೊಂಡು 10 ಎಲೆಕ್ಟ್ರಾನ್ಗಳು ಉಳ್ಕೊಡುತ್ತೆ. ನ್ಯೂಕ್ಲಿಯಸ್ನಲ್ಲಿ 11 ಪ್ರೋಟಾನ್ಗಳಿರುತ್ತೆ. ಈ 4 ಎಲೆಕ್ಟ್ರಾನ್ಗಳನ್ನು ನೋಡೋಣ, ಅಯಾನ್ಸ್ಗಳನ್ನು ನೋಡೋಣ. N3-, O2-, F- ಆ್ಯಂಡ್ Na+. ಇವುಗಳೆಲ್ಲದರಲ್ಲೂ ನಂಬರ್ ಆಫ್ ಎಲೆಕ್ಟ್ರಾನ್ಸು 10 ಇದೆ. ಸೊ ಆದ್ದರಿಂದ ಇವುಗಳನ್ನು ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಟ್ ಡಿಫರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್ ಇರುವಂಥ ಅಯಾನುಗಳು ಅಥವಾ ಐಸೋ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಅಥವಾ ಅಯಾನ್ಸ್ ಅಂತೇಳಿ ಕರಿತೇವೆ. ಸೊ ಇಲ್ಲಿ ಕೂಡ ನ್ಯಾಚುರಲಿ ಸೈಜ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಸ್ ದ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್, ದ ಎಲೆಕ್ಟ್ರಾನ್ಸ್ ಆರ್ ಹೆಲ್ಡ್ ಮೋರ್ ಸ್ಟ್ರಾಂಗ್ಲಿ by the nucleus, hence the effective nuclear charge increases and the radius decreases naturally, right? So along the period ಹೋದಾಗ ಏನಾಗುತ್ತೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗುತ್ತೆ. ಸೊ ಮುಂದೋಗೋಣ, ಅಯನೈಸೇಷನ್ ಎಂಥಾಲ್ಪಿ. ದ ಸೆಕೆಂಡ್ periodic property, that is periodicity in property, that is ionization enthalpy. ಇದನ್ನು ಒಮ್ಮೆ ಮಾತಾಡಿದ್ದೆ. ಅಯನೈಸೇಷನ್ ಅಂದರೆ ಅರ್ಥ ಅಯಾನ್ ಆಗುವಂಥ ಪ್ರೋಸೆಸ್. ಹೇಗೆ ಅಯಾನ್ ಆಗುತ್ತೆ, ಒಂದು ನ್ಯೂಕ್ಲಿಯಸ್ ಒಂದು ಎಲೆಕ್ಟ್ರಾನ್ಗಳು ಆ್ಯಡ್ ಆಗೋದು. ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ ಇದೆ ಅಂತ ಇಟ್ಕೊಂಡ್ರೆ ಔಟರ್ ಮೋಸ್ಟಲ್ಲಿ ಅದು ಹೊರಗಡೆ ಹೋಗಬೇಕಾದ್ರೆ ಏನಾಗುತ್ತೆ, ಎನರ್ಜಿ ಈಸ್ ರಿಕ್ವೈರ್ಡ್ ಟು ರಿಮೂವ್. ಅದು ಬೌಂಡೆಡ್ ಎಲೆಕ್ಟ್ರಾನ್ ಇರುತ್ತಲ್ಲ, ಅದನ್ನು ಆ ಬೌಂಡೆಡ್ ಎಲೆಕ್ಟ್ರಾನನ್ನು ರಿಮೂವ್ ಮಾಡಬೇಕು ಅಂದರೆ ನಾವು ಎನರ್ಜಿಯನ್ನು ಸಪ್ಲೈ ಮಾಡಬೇಕು. ಎಕ್ಸ್ಟರ್ನಲ್ ಎನರ್ಜಿ ಈಸ್ ಸಪ್ಲೈಡ್ ಟು ಎ ಎಲೆಕ್ಟ್ರಾನ್ ವಿಚ್ ಈಸ್ ಬೌಂಡೆಡ್. ಒಂದು ನ್ಯೂಕ್ಲಿಯಸ್ನ ಸುತ್ತಾ ಇರುವಂಥ ಎಲೆಕ್ಟ್ರಾನನ್ನು ನಾವು ಬೌಂಡೆಡ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಅದರ ಎನರ್ಜಿ ಕಡಿಮೆ ಇರುತ್ತೆ. ಇದು ಫ್ರೀ ಎಲೆಕ್ಟ್ರಾನ್ ಆಗಬೇಕು ಅಂದರೆ ಎನರ್ಜಿನ ಗೇನ್ ಮಾಡ್ಕೋಬೇಕು. ಸೊ ಮೋರ್ ಎನರ್ಜಿ ಶುಡ್ ಬಿ ಗೇನ್. ಸೊ ಅದೇ ರೀತಿ ಗೇನ್ ಆಗಬೇಕಂದ್ರೆ ಯಾಕೆ ಕೊಡಬೇಕು ಅದನ್ನು, ದ ಸಿಸ್ಟಮ್ ನಾವು ಹೊರಗಡೆ ಇರ್ತಕ್ಕಂಥ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ. ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಇನ್ ಅನ್ ಐಸೋಲೇಟೆಡ್ ಗೇಷಿಯಸ್ ನ್ಯೂಟ್ರಲ್ ಆಟಮ್. ಐಸೋಲೇಟೆಡ್ ಅಂತ ಅರ್ಥ ಯಾವುದ್ರ ಜೊತೆಗೆ ಇನ್ನೊಂದು ಇರಬಾರ್ದು, ಅಂದರೆ ಮಾಲಿಕ್ಯೂಲ್ ಆಗಿರಬಾರ್ದು, ಗೇಷಿಯಸ್ ಸ್ಟೇಟಲ್ಲಿ ಇರಬೇಕು. ಏಕೆಂತಂದರೆ ಸಾಲಿಡ್ ಸ್ಟೇಟಲ್ಲಿಂದ ಗೇಷಿಯಸ್ ಸ್ಟೇಟಿಗೆ ಬರೋದಕ್ಕೆ ಎನರ್ಜಿ ಖರ್ಚಾಗುತ್ತೆ. ಅದನ್ನು ನಾವು ಬೇರೆ ಹೆಸರಲ್ಲಿ ಹೇಳ್ತೀವಿ, ಸಬ್ಲಿಮೇಷನ್ನೋ ಮೆಲ್ಟಿಂಗೋ ಈ ರೀತಿಯಲ್ಲಿ ಹೇಳ್ತೀವಿ. ಆದ್ದರಿಂದ ಅದು ಗೇಷಿಯಸ್ ಸ್ಟೇಟಲ್ಲೇ ಇರಬೇಕು. ಗೇಷಿಯಸ್ ಸ್ಟೇಟಲ್ಲಿರ್ತಕ್ಕಂತಹ ಐಸೋಲೇಟೆಡ್ ಆಗಿರುವಂತಹ ಒಂದು ಆಟಮ್ನಿಂದ ಎಲೆಕ್ಟ್ರಾನನ್ನು ರಿಮೂವ್ ಮಾಡೋದಕ್ಕೆ ನಾವು ಸಪ್ಲೈ ಮಾಡ್ತೀವಲ್ಲ ಎನರ್ಜಿ, ದ್ಯಾಟ್ ಎನರ್ಜಿ ಈಸ್ ಕಾಲ್ಡ್ ಆ್ಯಸ್ ಅಯನೈಸೇಷನ್ ಎನರ್ಜಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಅಯನೈಸೇಷನ್ ಪೊಟೆನ್ಷಿಯಲ್ ಅಂತಲೂ ಕೂಡ ಹೇಳ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ IE ಆ್ಯಂಡ್ ಮೆಷರ್ಡ್ ಇನ್ ಕಿಲೋ ಜೌಲ್ಸ್ ಪರ್ ಮೋಲ್. ಸೊ ಒಂದು ಎಕ್ಸಾಂಪಲನ್ನು ತೊಗೊಂಡಿದ್ದೀವಿ. ಸೋಡಿಯಂ ಅಲ್ಲಿ ಮಧ್ಯೆ ಆರೋ ಮಾರ್ಕ್ ಮಿಸ್ ಆಗಿದೆ. Na gives Na++ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನನ್ನು ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಾನನ್ನು ಔಟರ್ ಮೋಸ್ಟ್ ಆರ್ಬಿಟಲಲ್ಲಿರೋ ಎಲೆಕ್ಟ್ರಾನನ್ನು ಕಳ್ಕೊಂಡು Na+ ಆಗುತ್ತೆ. ಆ ರೀತಿ ಆಗಬೇಕಾದ್ರೆ ಏನು ಮಾಡಬೇಕಾಗತ್ತೆ, ವಿ ಹ್ಯಾವ್ ಟು ಸಪ್ಲೈ ದ ಅಮೌಂಟ್ ಆಫ್ ಎನರ್ಜಿ. ಎಷ್ಟು, 495 ಕಿಲೋ ಜೌಲ್ಸ್ ಪರ್ ಮೋಲ್. ಅಂದರೆ ಒಂದು ಆಟಮಿಗೆಲ್ಲ ನಾವು ಮಾತಾಡೋದು, 1 ಮೋಲ್ ಆಟಮ್ಗಳನ್ನು ತೊಗೊಳ್ತೀವಿ. ಅಂದರೆ 6.022 × 10⁻23 ಸೋಡಿಯಂ ಅಯಾನ್ಸ್ ಆಟಮ್ಗಳನ್ನು ತೊಗೊಂಡು ಅದರಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಆಟಮ್ಗಳಿಂದ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಆರ್ಬಿಟಲಿಂದ ರಿಮೂವ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತಪ್ಪ ಅಂದರೆ 495 ಕಿಲೋ ಜೌಲ್ಸ್ ಬೇಕಾಗುತ್ತೆ. ವೆನ್ ಅನ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಈಸ್ ರಿಮೂವ್ಡ್, ದ ಸೈಜ್ ಆಫ್ ದ ರಿಸಲ್ಟಿಂಗ್ ಅಯಾನ್ ಡಿಕ್ರೀಸಸ್. ಇದನ್ನು ನೀವು ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ. ಹೆನ್ಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್. ಅದೇ ಕಾರಣದಿಂದ IE2 ಈಸ್ ಗ್ರೇಟರ್ ದ್ಯಾನ್ IE1. IE2 ಅಂದರೆ ಅರ್ಥ ಎರಡನೇ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನನ್ನು ಕಿತ್ತಾಕಿದ ಮೇಲೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗುತ್ತೆ. ದೇರ್ಫೋರ್ ಅದರಿಂದ ಎರಡನೇ ಎಲೆಕ್ಟ್ರಾನ್ ಕಿತ್ತಾಕಬೇಕು ಅಂದರೆ ಮೊದಲನೇ ಎಲೆಕ್ಟ್ರಾನಿಗೆ ಎಷ್ಟು ಎನರ್ಜಿ ಕೊಟ್ಟಿದೆ ಅದಕ್ಕಿಂತ ಹೆಚ್ಚು ಎನರ್ಜಿ ಕೊಡಬೇಕಾಗತ್ತೆ. ಈಗ ಉದಾಹರಣೆಗೆ ಸೋಡಿಯಂನಿಂದ ಒಂದು ಎಲೆಕ್ಟ್ರಾನ್ ಕೀಳಲಿಕ್ಕೆ ನೀವು 495 ಕಿಲೋ ಜೌಲ್ಸ್ ಕೊಟ್ಟಿದ್ದೀರಲ್ಲ, ಈಗ ಎರಡನೇ ಎಲೆಕ್ಟ್ರಾನ್ ಕೀಳಬೇಕಂದ್ರೆ ಇನ್ನೂ ಜಾಸ್ತಿ ಕೊಡಬೇಕು. ಯಾಕೆ ಅಂತಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗಿರುತ್ತಲ್ವ. ಸೊ ಮೋರ್ ಎನರ್ಜಿ ಶುಡ್ ಬಿ ಸಪ್ಲೈಡ್. ಸೊ ಇದು ಒಂದು ಪೀರಿಯಾಡಿಕ್ ಪ್ರಾಪರ್ಟಿ. ಸೊ ಹಾಗಾದರೆ ಅದು ಹೇಗಾಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದು ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ನೋಡೋಣ. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಯನೈಸೇಷನ್ ಎನರ್ಜಿ ಆರ್ ಆಟಮಿಕ್ ಸೈಜ್. ದ ಲಾರ್ಜರ್ ದ ಸೈಜ್ ಸ್ಮಾಲರ್ ವಿಲ್ ಬಿ ದೆ. ದೊಡ್ಡ ಸೈಜ್ ಆಗ್ತಿದ್ದಾಗೆ ಈಸಿಯಾಗಿ ಎಲೆಕ್ಟ್ರಾನನ್ನು ರಿಮೂವ್ ಮಾಡ್ಬೋದು. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಮೇಲೆ 100% ಡಿಪೆಂಡ್ ಆಗಿರುತ್ತೆ. ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದಾಗೂ
ಅಯನೈಸೇಷನ್ ಎಂಥಾಲ್ಪಿ ಜಾಸ್ತಿ ಆಗುತ್ತೆ. ಆದ್ದರಿಂದ ಚಿಕ್ಕ ಈಗ ಫ್ಲೋರಿನ್ ಇದೆಯಲ್ಲ, ಫ್ಲೋರಿನ್ಗೆ ತುಂಬ ಇಷ್ಟ ಎಲೆಕ್ಟ್ರಾನ್ ಕಂಡ್ರೆ. ಸೊ ಅಯನೈಸೇಷನ್ ಎಂಥಾಲ್ಪಿ ತುಂಬ ಜಾಸ್ತಿ ಅದಕ್ಕೆ, ಅದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡಲಿಕ್ಕೆ. ಸೊ ಯಾಕೆ ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆ ಕಾರಣದಿಂದ. ಸೊ ಶೀಲ್ಡಿಂಗ್ ಎಫೆಕ್ಟ್ ಅಂತಂದರೆ ಈ ದೊಡ್ಡ ದೊಡ್ಡ ಆಟಮ್ಗಳಲ್ಲಿ ಬಂದಾಗ ಒಂದು ಶೆಲ್ಲಿಂದ ಒಳಗಡೆ ಬೇರೆ ಬೇರೆ ಶೆಲ್ಗಳು ಬರುತ್ತೆ. ಈ ಶೆಲ್ಗಳಿದೆಯಲ್ಲ, ಅಲ್ಟಿಮೇಟ್ ಶೆಲ್ನ ಒಳಗಡೆ ಇರೋವಂಥದ್ದು ಪೆನಾಲ್ಟಿಮೇಟ್, ಆ್ಯಂಟಿ ಪೆನಾಲ್ಟಿಮೇಟ್ ಶೆಲ್ಗಳು ಅಂತ ಕರಿತೀವಲ್ಲ, ಈ ಆ್ಯಂಟಿ ಪೆನಾಲ್ಟಿಮೇಟ್ ಶೆಲ್ಗಳು ಏನು ಮಾಡುತ್ತೆ, ಶೀಲ್ಡ್ ಮಾಡುತ್ತೆ, ಅಟ್ರಾಕ್ಟಿವ್ ಫೋರ್ಸನ್ನು ಡಿಕ್ರೀಸ್ ಮಾಡುತ್ತೆ. ಅದರಿಂದ ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳು ಲೂಸ್ಲಿ ಹೆಲ್ಡ್ ಆ್ಯಂಡ್ ಈಸಿಲಿ ರಿಮೂವಬಲ್. The larger the number of electrons in the inner shell, the smaller is the ionization energy. The electrons in the inner shells tend to shield, ಮಧ್ಯದಲ್ಲಿರ್ತಕ್ಕಂಥವು ಶೀಲ್ಡ್ ಮಾಡುತ್ತೆ, outer electrons from the attractive force of the nucleus. This is known as shielding effect. When this shielding effect increases, the outer electrons can be easily removed. So ಈ ಎಲೆಕ್ಟ್ರಾನ್ಗಳು ಏನಾಗ್ತಾ ಹೋಗುತ್ತೆ, ಮಧ್ಯದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಶೀಲ್ಡ್ ಮಾಡ್ದಂಗೂ ಸೊ ಈಸಿಯಾಗಿ ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನ ರಿಮೂವ್ ಮಾಡ್ಬೋದು. ಇನ್ನೊಂದು 2 ಫ್ಯಾಕ್ಟರ್ಸ್ ಇದೆ. ಯಾವುದು ಅಂದರೆ ಆಫ್ ಫೀಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ಸ್. ಇದನ್ನು ಕೂಡ ನೀವು ನೋಡಿದ್ದೀರಿ, ನಾವು ಆಟಮಿಕ್ ಸ್ಟ್ರಕ್ಚರ್ ಮಾತಾಡಿದ್ವಿ. ಆಫ್ ಫೀಲ್ಡ್ ಮತ್ತು ಕಂಪ್ಲೀಟ್ಲಿ ಫೀಲ್ಡ್ ಇದ್ದರೆ ಜೀರಂಡ್ ಅಂತ ಕರೀತಾರೆ. ಸಿಮಿಟ್ರಿ ತುಂಬ ಚೆನ್ನಾಗಿರುತ್ತೆ. ಸೊ ಸಿಮಿಟ್ರಿ ಜಾಸ್ತಿ ಆದಾಗ ಅದರದ್ದು ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆಫ್ ಫೀಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫೀಲ್ಡ್ ಆರ್ಬಿಟಲ್ ಇನ್ಕ್ರೀಸಸ್ ದ ಅಯನೈಸೇಷನ್ ಎನರ್ಜಿ, ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಆಫ್ ಫೀಲ್ಡ್ ಅಂದರೆ ಜೀರಂಡ್ ಅಂದರೆ ಸಿಮಿಟ್ರಿ ಚೆನ್ನಾಗಿದ್ದಾಗ 50% ಇದ್ದಾಗ ಅಥವಾ ಕಂಪ್ಲೀಟ್ 100% ಇದ್ದಾಗ ಆರ್ಬಿಟಲ್ಸಲ್ಲಿ, ಉದಾಹರಣೆಗೆ ಈಗ ಪಿ ಆರ್ಬಿಟಲ್ ತೊಗೊಂಡ್ರೆ 3 ಆರ್ಬಿಟಲ್ ಇರುತ್ತೆ. 3 ಆರ್ಬಿಟಲ್ನಲ್ಲಿ 6 ಎಲೆಕ್ಟ್ರಾನ್ಗಳನ್ನ ಹಿಡಿಸ್ಬೋದು. 6 ಎಲೆಕ್ಟ್ರಾನ್ಗಳಿದ್ದಾಗ ಸ್ಟೆಬಿಲಿಟಿ ಇರುತ್ತೆ. 3 ಎಲೆಕ್ಟ್ರಾನ್ಗಳಿದ್ದರೆ ಅಂದರೆ ಆಫ್ ಫೀಲ್ಡ್ ಆಗಿದ್ದಾಗ ಕೂಡ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಅದಕ್ಕಿಂತ ಅದರ ಮಧ್ಯದಲ್ಲಿ ಇನ್ ಬಿಟ್ವೀನ್ 1, 2, 4, 5 ಇದ್ದಾಗ ಅಷ್ಟೊಂದು ಸ್ಟೆಬಿಲಿಟಿ ಇರೋದಿಲ್ಲ. In a shell, it needs more ionization energy to remove an electron from S shell, S orbital, S subshell than PDF orbitals ಅಥವಾ subshells. ಯಾಕೆಂದರೆ S is more spherical, whereas PDF are different shaped, ಅಂದರೆ ಡಂಬೆಲ್ ಶೇಪು, ಡಬಲ್ ಶೇಪು ಅಥವಾ ಕಾಂಪ್ಲಿಕೇಟೆಡ್ ಶೇಪ್ಸ್ ಇರುತ್ತೆ, ಅಂದರೆ ಪ್ರೊಜೆಕ್ಟ್ ಆಗಿರುತ್ತೆ. ಅದರಿಂದ ಈಸಿಯಾಗಿ ಅವುಗಳನ್ನು ರಿಮೂವ್ ಮಾಡ್ಬೋದು. ಸೊ ಅಯನೈಸೇಷನ್ ಎನರ್ಜಿ ಫಾರ್ ದ S orbital will be more when compared with the other ಆರ್ಬಿಟಲ್ಸ್. ಸೊ ಈ ರೀತಿ ಅಯನೈಸೇಷನ್ ಎನರ್ಜಿ ಡಿಪೆಂಡ್ ಆಗಿರೋದ್ರಿಂದ ಅಲಾಂಗ್ ದ ಪೀರಿಯಡ್ ಮತ್ತು ಡೌನ್ ದ ಗ್ರೂಪ್ ಹೇಗಿರುತ್ತೆ ನೋಡೋಣ. ಸೊ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಸಿನ್ಸ್ ಆಟಮಿಕ್ ಸೈಜ್ ಇನ್ಕ್ರೀಸಸ್. ಸೊ ಸೈಜ್ ದೊಡ್ಡದಾಗ್ತಾ ಹೋಗೋದ್ರಿಂದ ಆಟೋಮೆಟಿಕಲಿ ಈಸಿ ಆಗ್ತಾ ಹೋಗುತ್ತೆ ಎಲೆಕ್ಟ್ರಾನ್ಗಳನ್ನು ರಿಮೂವ್ ಮಾಡೋದು. ಅದರಿಂದ ಸುಲಭವಾಗಿ ಎಲೆಕ್ಟ್ರಾನ್ಗಳು ಕಿತ್ಕೊಂಡು ಹೋಗುತ್ತೆ ಡೌನ್ ದ ಗ್ರೂಪ್ನಲ್ಲಿ. ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಸೈಜ್ ಚಿಕ್ಕದು, ದೇರ್ಫೋರ್ ನ್ಯಾಚುರಲಿ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್ ಸಿನ್ಸ್ ಆಟಮಿಕ್ ಸೈಜ್ ಇನ್ಕ್ರೀಸಸ್ ಆರ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಏನು ಬೇಕಾದ್ರೂ ಹೇಳ್ಬೋದು. ಸೊ ಇಟ್ ಈಸ್ ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ. ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ, ಹೇಗೆ ಕೇಳ್ತಾರೆ ಹೇಳ್ತೀನಿ ಕೇಳಿ. ಕ್ವೆಶನ್ 2 marks or 3 marks ಇರುತ್ತೆ. ಡಿಫೈನ್ ಅಯನೈಸೇಷನ್ ಎನರ್ಜಿ ಆ್ಯಂಡ್ ಪ್ರೆಡಿಕ್ಟ್ ದ ವೇರಿಯೇಷನ್ ಆಫ್ ಅಯನೈಸೇಷನ್ ಎನರ್ಜಿ ಅಲಾಂಗ್ ದ ಪೀರಿಯಡ್ ಅಂತನೋ ಅಥವಾ ಡೌನ್ ದ ಗ್ರೂಪ್ ಅಂತ 2 ಮಾರ್ಕಿಗೆ ಕೇಳ್ತಾರೆ, ಯಾವ್ದಾದ್ರು ಒಂದನ್ನು ಕೇಳ್ತಾರೆ. ಸೊ ಅಯನೈಸೇಷನ್ ಎನರ್ಜಿ ಏನಂತ ಕರಿತೀರಾ? ಇಟ್ ಇಸ್ ದ ಕ್ವಾಂಟಿಟೇಟಿವ್ ಮೆಜರ್ಮೆಂಟ್ ಆಫ್ ಎನರ್ಜಿ ಟು ರಿಮೂವ್ ಅನ್ ವೆಲೆನ್ಸ್ ಆರ್ ಎಲೆಕ್ಟ್ರಾನ್ ಫ್ರಮ್ ಅನ್ ಐಸೋಲೇಟೆಡ್ ಗೇಷಿಯಸ್ ಆಟಮ್ ಅಂತ ಹೇಳ್ತೀರಾ. ದಿಸ್ ಈಸ್ ಡೆಫಿನೇಷನ್. ಆ್ಯಂಡ್ ಹೌ ಡಸ್ ಇಟ್ ವೇರೀಸ್ ಅಲಾಂಗ್ ದ ಪೀರಿಯಡ್ ಅಂತ ಹೇಳಿದರೆ, ಇಟ್ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್ ಬಿಕಾಸ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಾದರೂ ಹೇಳ್ಬೋದು ಅಥವಾ ಡಿಕ್ರೀಸ್ ಇನ್ ಸೈಜ್ ಅಂತನಾದರೂ ಹೇಳ್ಬೋದು. ರೈಟ್? ಸೊ ಈ ರೀತಿಯಲ್ಲಿ ನೀವು ಬರೆಯೋದಕ್ಕೆ ಸಿದ್ಧರಾಗಿ. ಓಕೆ, ನೆಕ್ಸ್ಟ್ ನೋಡೋಣ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ವಾಟ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ? ಸೊ ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್. ಇದು ಆಪೋಸಿಟು, ಅಯನೈಸೇಷನ್ ಎನರ್ಜಿಗೆ ಆಪೋಸಿಟು. It is the amount of energy released when an electron is added to outermost orbital of an isolated gaseous atom. ಐಸೋಲೇಟೆಡ್ ಗೇಷಿಯಸ್ ಆಟಮ್ಗೆ ಒಂದು ಎಲೆಕ್ಟ್ರಾನನ್ನು, ಫ್ರೀ ಎಲೆಕ್ಟ್ರಾನನ್ನು ತೊಗೊಂಡು ಸೇರಿಸ್ಬೇಕಾದ್ರೆ ಏನು ಮಾಡಬೇಕಾಗತ್ತೆ? ಸೊ ಫ್ರೀ ಎಲೆಕ್ಟ್ರಾನ್ ಎನರ್ಜಿ ಜಾಸ್ತಿ ಇರುತ್ತೆ, ಅದರಿಂದ ಎನರ್ಜಿಯನ್ನು ನಾವೇ ರಿಮೂವ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ದ ಎನರ್ಜಿ ರಿಮೂವ್ಡ್ ವೆನ್ ಅನ್ ಐಸೋಲೇಟೆಡ್ ಎಲೆಕ್ಟ್ರಾನ್ ಈಸ್ ಆ್ಯಡೆಡ್ ಮಿಡ್ ಟು ಬೌಂಡ್ ಬೈ ದ ನ್ಯೂಕ್ಲಿಯಸ್. ಸೊ Cl ಇದ್ದಿದ್ದು, ಕ್ಲೋರಿನ್ ಇದ್ದಿದ್ದು ಎಲೆಕ್ಟ್ರಾನನ್ನು ಸೇರಿಸ್ಕೊಂಡು ಕ್ಲೋರೈಡ್ ಆಗುತ್ತೆ, Cl ಮೈನಸ್. ಆವಾಗ ಎನರ್ಜಿ ರಿಲೀಸ್ ಆಗುತ್ತೆ. ರಿಲೀಸ್ ಆಗೋದ್ರಿಂದ ನಾವೇನು ಬರಿತೀವಿ ನೋಡಿ, ನೆಗೆಟಿವ್ ಸೈನನ್ನು ಬರಿತೀವಿ.
ಸೊ ಇ ಜಿ ಅಂತಂದರೆ ಎಲೆಕ್ಟ್ರಾನ್ ಗೇನ್. ಡೆಲ್ಟಾ ಇ ಜಿ ಎಚ್ ಅಂದರೆ ಅರ್ಥ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಈಸ್ ಈಕ್ವಲ್ ಟು -348.5 kilojoules per mole ಫಾರ್ ಕ್ಲೋರೈಡ್. ಸೊ ಕ್ಲೋರಿನ್ನಿಂದ ಕ್ಲೋರೈಡ್ ಮಾಡೋದಕ್ಕೆ ಈ 348.5 kilojoules ಅಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಒಂದು ಮೋಲ್ ಎಲೆಕ್ಟ್ರಾನ್ಗಳನ್ನು ಏನು ಮಾಡಲಿಕ್ಕೆ ಆ್ಯಡ್ ಮಾಡಿದಾಗ. ಅಂಡರ್ಸ್ಟುಡ್? ಸೊ ಇದರ ಟೆಂಡೆನ್ಸಿ ನೋಡೋಣ. ವೇರಿಯೇಷನ್ ಆಫ್ ಅಯನೈಸೇಷನ್ ಇನ್ ಟೆಂಡೆನ್ಸಿ ಅಂದರೆ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ, ಬದಲಾವಣೆ ಆಗುತ್ತೆ. ಸೊ ಎಫೆಕ್ಟಿವ್ ಎಲೆಕ್ಟ್ರಾನ್ ಅಫಿನಿಟಿ ಅಥವಾ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಕೆಳಗಡೆ ಬರ್ತಾ ಹೋದಾಗ ಈಸಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಸೈಜ್ ದೊಡ್ಡದಾಗುತ್ತೆ. ಬಿಕಾಸ್ ಆಟಮಿಕ್ ಸೈಜ್ ಇನ್ಕ್ರೀಸಸ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆರ್ ಎಲೆಕ್ಟ್ರಾನ್ ಅಫಿನಿಟಿ ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್ ಬಿಕಾಸ್ ಆಟಮಿಕ್ ಸೈಜ್ ಡಿಕ್ರೀಸಸ್. ಸೇಮ್ ಕಾರಣಗಳು. ಓಕೆನಾ? ಸೊ ವೇರಿಯೇಷನ್ ಆಫ್ ಎಲೆಕ್ಟ್ರಾನ್ ಅಫಿನಿಟಿ ಆರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಇನ್ನು ನೋಡೋಣ ಎಲೆಕ್ಟ್ರೋನೆಗೆಟಿವಿಟಿ. ಇವು ಮೂರಕ್ಕಿಂತ ಭಿನ್ನವಾಗಿರುವಂಥ ಒಂದು ಪ್ರಾಪರ್ಟಿ ಎಲೆಕ್ಟ್ರೋನೆಗೆಟಿವಿಟಿ. ಏನಿದು ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ನಾವು ಇಷ್ಟೊತ್ತು ಮಾತಾಡಿದಂತಹ ಆಟಮಿಕ್ ಸೈಜ್ ಇರ್ಬೋದು, ಅಯನೈಸೇಷನ್ ಎಂಥಾಲ್ಪಿ ಇರ್ಬೋದು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಥವಾ ಎಲೆಕ್ಟ್ರಾನ್ ಅಫಿನಿಟಿ ತೊಗೊಂಡ್ರೆ ಇವು ಯಾವಾಗಲೂ ನಾವು ಒಂದೊಂದನ್ನು ತೊಗೊಂಡ್ವಿ. ಗೇಷಿಯಸ್ ನ್ಯೂಟ್ರಲ್ ಆಟಮ್ ಅಂತ ತೊಗೊಂಡ್ವಿ. ಒಂದೊಂದೇ ಆಟಮನ್ನು ತೊಗೊಂಡು ಅದ್ರ ಬಗ್ಗೆ ಮಾತಾಡಿದ್ವಿ. ಆದರೆ ನಾವು ಎಲೆಕ್ಟ್ರೋನೆಗೆಟಿವಿಟಿ ಮಾತಾಡಬೇಕಾದ್ರೆ ಒಂದು ಆಟಮ್ ತೊಗೊಳ್ಳಲ್ಲ. ಅದರ ಜೊತೆಗೆ ಇನ್ನೊಂದು ಆಟಮ್ ಇದ್ದಾಗ ಅದು ಏನು ಮಾಡುತ್ತೆ, ಇನ್ನೊಂದು ಆಟಮ್ ಇದ್ದಾಗ ಅಂದ ತಕ್ಷಣ ಅದೆರಡು ಸೇರಿಕೊಂಡಾಗ ಏನು ಬರುತ್ತೆ, ಒಂದು ಮಾಲಿಕ್ಯೂಲ್ ಆಗುತ್ತೆ. ಒಂದು ಮಾಲಿಕ್ಯೂಲ್ ಹೇಗಿರುತ್ತೆ, ಬಾಂಡ್ ಆಗೋದ್ರ ಮೂಲಕ. ಸೊ ಬಾಂಡ್ ಮಾಡೋದು ಅಂದರೆ ಅರ್ಥ ಐದರ್ ಅಯಾನಿಕ್ ಬಾಂಡ್ ಆರ್ ಕೋವೆಲೆಂಟ್ ಬಾಂಡ್, ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಆರ್ ಎಕ್ಸ್ಚೇಂಜ್ ಆಫ್ ಎಲೆಕ್ಟ್ರಾನ್ ಆಗಿರುತ್ತೆ. ಸೊ ಈ ರೀತಿ ಆದಾಗ ಬರ್ತಕ್ಕಂಥ ಬಾಂಡ್ ಆದಾಗ ಬರುವಂಥದ್ದನ್ನು ಮಾಲಿಕ್ಯೂಲ್ ಅಂತೇಳಿ ಕರಿತೀವಿ. ಈ ಮಾಲಿಕ್ಯೂಲ್ನಲ್ಲಿ ನಾವು ಆಯ್ಕೆ ಮಾಡಿಕೊಂಡಂತಹ ಆಟಮ್ ಅಲ್ಲಿರುವಂತಹ ಬಾಂಡೆಡ್ ಎಲೆಕ್ಟ್ರಾನ್ಗಳನ್ನು ಏನು ಮಾಡುತ್ತೆ, ಐದರ್ ಅಟ್ರಾಕ್ಟ್ ಆರ್ ರಿಪೆಲ್ ಮಾಡುತ್ತೆ. ಸೊ ವಿಚ್ ಎಕ್ಸ್ಟೆಂಟ್ ಇಟ್ ರಿಪೆಲ್ಸ್, ವಿಚ್ ಎಕ್ಸ್ಟೆಂಟ್ ಇಟ್ ಅಟ್ರಾಕ್ಟ್ಸ್ ಅನ್ನೋದನ್ನೇ ನಾವು ಎಲೆಕ್ಟ್ರೋನೆಗೆಟಿವಿಟಿ ಅಂತೇಳಿ ಕರಿತೀವಿ. ಎಲೆಕ್ಟ್ರೋನೆಗೆಟಿವಿಟಿ ಈಸ್ ದ ಕೆಪಾಸಿಟಿ ಆಫ್ ಅನ್ ಆಟಮ್ ಪ್ರೆಸೆಂಟ್ ಇನ್ ಮಾಲಿಕ್ಯೂಲ್. ನೆನಪಿಟ್ಕೊಳ್ಳಿ. ಸೊ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್ ಟು ಅಟ್ರಾಕ್ಟ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಕೋವೆಲೆಂಟ್ ಬಾಂಡ್ ಮಾಡ್ಕೊಂಡಿದೆ ಅಂದರೆ ಅಥವಾ ಅಯಾನಿಕ್ ಬಾಂಡ್ ಮಾಡ್ಕೊಂಡ್ರೂ ಓಕೆನೆ. ಸೊ ಮಧ್ಯದಲ್ಲಿರ್ತಕ್ಕಂತಹ ಪೇರ್ ಆಫ್ ಎಲೆಕ್ಟ್ರಾನ್ಗಳನ್ನು ಯಾವ ಕಡೆಗೆ, ಇದು ಮೇಜರಾಗಿ ನಾವು ಮಾತಾಡೋದು ಕೋವೆಲೆಂಟಿಗೆ. ಸೊ ಶೇರ್ಡ್ ಎಲೆಕ್ಟ್ರಾನ್ಗಳನ್ನು ಯಾವ ಕಡೆಗೆ ಯಾವ ಆಟಮು ಹೆಚ್ಚು ಅಟ್ರಾಕ್ಟ್ ಮಾಡುತ್ತೋ ಅದನ್ನು ನಾವು ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಕರಿತೀವಿ. ಯಾವುದು ಕಡಿಮೆ ಅಟ್ರಾಕ್ಟ್ ಮಾಡುತ್ತೋ ಅದನ್ನು ಲೆಸ್ ಎಲೆಕ್ಟ್ರೋನೆಗೆಟಿವ್ ಅನ್ಬಹುದು, ಅಥವಾ ಕಂಪೇರ್ ಟು ದಿಸ್ ಎಲೆಕ್ಟ್ರೋಪಾಸಿಟಿವ್ ಅಂತೇಳಿ ಹೇಳ್ತೀವಿ. ಓಕೆನಾ? ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಆರ್ ಎರಡು. ಒಂದನೇದು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಎರಡನೇದು ಆಟಮಿಕ್ ಸೈಜ್. ಸೊ ಟೆಂಡೆನ್ಸಿ ಅಲಾಂಗ್ ದ ಪೀರಿಯಡ್ ಇಟ್ ಇನ್ಕ್ರೀಸಸ್ ಬಿಕಾಸ್ ಆಫ್ ಡಿಕ್ರೀಸ್ ಇನ್ ಸೈಜ್. ಡೌನ್ ದ ಗ್ರೂಪ್ ಏನಾಗುತ್ತೆ, ಇಟ್ ಡಿಕ್ರೀಸಸ್ ಬಿಕಾಸ್ ಇನ್ಕ್ರೀಸ್ ಇನ್ ದ ಸೈಜ್. ಸೇಮ್, ಇದರಲ್ಲೇನು ವಿಶೇಷವಾದಂಥದ್ದಿಲ್ಲ. ಇವು ಮೂರು ಕೂಡ, ಯಾವ ಮೂರು, ಅಯನೈಸೇಷನ್ ಇರ್ಬೋದು, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರ್ಬೋದು, ಎಲೆಕ್ಟ್ರೋನೆಗೆಟಿವಿಟಿ, ಇವುಗಳ ಟೆಂಡೆನ್ಸಿ ಸೇಮ್ ಅಲಾಂಗ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ನೆನಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಇದನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ರೈಟ್ ಸೈಡಲ್ಲಿ ಬರಂತಹ ಆದಾಗ ಎಲೆಕ್ಟ್ರೋನೆಗೆಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಮೇಲಿದ್ದಾಗ ಜಾಸ್ತಿ ಇರುತ್ತೆ, ಕೆಳಗೆ ಬಂದಾಗ ಕಡಿಮೆ ಇರುತ್ತೆ. ಆದ್ದರಿಂದ ಪೀರಿಯಾಡಿಕ್ ಟೇಬಲ್ನಲ್ಲಿ ರೈಟ್ ಮೋಸ್ಟ್ ಕಾರ್ನರಲ್ಲಿರ್ತಕ್ಕಂತಹ ಫ್ಲೂರಿನ್ ಇದೆಯಲ್ಲ, ಅದರ ಎಲೆಕ್ಟ್ರೋನೆಗೆಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಅದನ್ನು ಪೌಲಿಂಗ್ ಸ್ಕೇಲ್ನಲ್ಲಿ 4 ಅಂತೇಳಿ ಹೇಳ್ತಾರೆ. ಸೊ ಇದರ ಫ್ಲೋರಿನ್ನ ಎಲೆಕ್ಟ್ರೋನೆಗೆಟಿವಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಟ್ ಈಸ್ ದ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್ ಈಸ್ ಫ್ಲೋರಿನ್. ಸಾಮಾನ್ಯವಾಗಿ ಒಂದು ಮಾರ್ಕಿಗೆ ಅದನ್ನು ಕೇಳ್ತಿರ್ತಾರೆ, ನೆನ್ಪಿಟ್ಕೊಳ್ಳಿ. ಸೊ ಇನ್ನು ಡಯಾಗನಲ್ ರಿಲೇಷನ್ಶಿಪ್ಪನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ.